ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಆ ಅನ್ನದಾನ ಪ್ರಭು ಎಲ್ಲ ಭಕ್ತರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶಬರಿಮಲೆ ಯಾತ್ರೆ ಮಾಡುವ ಸಂದರ್ಭದಲ್ಲಿ 10 ಹಲವು ಕೋಟ್ಯಾಂತರ ಭಕ್ತರಿಗೆ ಅನ್ನದಾನವನ್ನು ನೀಡ್ತಾರೆ. ಯಾಕೆಂದರೆ ಅದರಲ್ಲಿ ಪ್ರಮುಖವಾಗಿ ಆ ಶಬರಿಮಲೆ ಯಾತ್ರೆಯನ್ನು ತಮ್ಮ ದೈವದ ಯಾತ್ರೆ ಅಂತ ಮಾಡುವಂಥವ್ರು ಚಾಲಕರು. ಅವ್ರಿಗೆ ಆ 3 ತಿಂಗಳು ಅನ್ನ ಕೊಡ್ತಾರೆ ಮತ್ತು ಆ ಭಗವಂತನ ಪ್ರತಿದಿನವೂ ಕೂಡ ನೆನೆಸ್ತಾ ಇರ್ತಾರೆ. ಅಂಥ ಸ್ವಾಮಿಗಳು ಆ ಚಾಲಕರನ್ನು ನಾವು ಗೌರವದಿಂದ ಕಾಣಿ, ಅವರ ವೃತ್ತಿ ಬಗ್ಗೆ ಗೌರವವಿರಿ ಅಂತ ಪ್ರತಿ ಕ್ಷಣನೂ ಹೇಳ್ತಾ ಇರ್ತೀವಿ. ಅದರಂತೆ ಆ ಚಾಲಕರ ತಂಡ ಮತ್ತು ಮಾಲೀಕರ ತಂಡ ಒಂದು ಮಹತ್ ಕಾರ್ಯವನ್ನು ಮಾಡುತ್ತಿರುವಂಥ ವಿಚಾರವನ್ನು ಇಂದು ತಿಳಿಸ್ತಾ ಇದ್ದೀವಿ ಸ್ವಾಮಿ. ಕಳೆದ ವರ್ಷ ಅವರು ಏನು ಮಾಡಿದ್ರು, ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳೋಣ. ಈಗ ಗುಂಡ್ಲುಪೇಟೆ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ಬಂಡೀಪುರ ಮೈಸೂರು ಮುಖಾಂತರ ಯಾರು ಶಬರಿಮಲೆಗೆ ಹೋಗ್ತಾರೆ ಅವರಿಗೆಲ್ಲ ಭಕ್ತಾದಿಗಳಿಗೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸತತವಾಗಿ 14 ಗಂಟೆಗಳ ಕಾಲ ಅನ್ನ ಸಂತರ್ಪಣೆಯನ್ನು ಬರುವ ಭಕ್ತಾದಿಗಳಿಗೆ ಮತ್ತು ಯಾರೇ ಬರಲಿ ಹೊಟ್ಟೆ ಹಸ್ಕೊಂಡು ಬಂದವರಿಗೆ ಕೊಡ್ತಾ ಇದ್ದಾರೆ. ಇದು ಯೆಲ್ಲೋ ಬರ್ಡ್ ಮಾಲೀಕರು ಮತ್ತು ಚಾಲಕರು ಆ ಒಂದು ಕಾರ್ಯದ ನಿರ್ವಹಿಸ್ತಿರುವಂಥ ಮುಖ್ಯಸ್ಥರಾದಂಥ ಅನಂತಶಯನ ನಮ್ಮ ಜೊತೆ ಇದ್ದಾರೆ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣು ಸ್ವಾಮಿ. ನಮಸ್ಕಾರ ಸ್ವಾಮಿ. ನಿಮ್ಮ ಒಂದು ಬೋರ್ಡಲ್ಲಿ ನೋಡಿದ 3 ದಿವಸಗಳ ಕಾಲ ಏನಿಗೆ ಕಾರ್ಯಕ್ರಮದ ವಿವರ ಹೇಳಿ ಸ್ವಾಮಿ ಸಂಕ್ಷಿಪ್ತವಾಗಿ. ಸ್ವಾಮಿ, ಇದು ಮೊದಲನೇದಾಗಿ ಎಲ್ಲ ಚಾಲಕರು ಮಾಡ್ತಾ ಇರೋದು. ಚಾಲಕರ ಸಹಕಾರದಿಂದ ಮತ್ತು ಮಾಲೀಕರ ಸಹಕಾರದಿಂದ ಮಾಡ್ತಾ ಇರೋದು. ಇದು ಒಬ್ಬರು ಮಾಡ್ತಾ ಇರೋದಲ್ಲ. ಇದು 2ನೇ ವರ್ಷ ನಾವು ಮಾಡ್ತಾ ಇರೋದು. ಹೋದ ವರ್ಷ ಶಬರಿಮಲೆ ಸೀಸನ್ ಈ ವರ್ಷ ಇಲ್ಲಿ ಮಾಡ್ತಾ ಇದೀವಿ. ಇದು 3 ದಿವಸದಲ್ಲಿ 1 ದಿನ ಮಾಡಿದ್ದು, ಇದು 3 ದಿನ ಮಾಡ್ತಾ ಇದೀವಿ. ಹಿಂಗೆ ನಮಗೆ ಶಕ್ತಿ ಕೊಟ್ಟರೆ ಮುಂದೆ ಹಿಂಗೆ ಬೆಳೆಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಶಬರಿಮಲೆ ಸೀಸನಲ್ಲಿ ಚಾಲಕರು ಮತ್ತು ಮಾಲೀಕರ ವತಿಯಿಂದ ಅನ್ನದಾನ ಸೇವೆ ಇದ್ದೇ ಇರುತ್ತೆ. ಈ ರೋಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಕೇರಳಕ್ಕೆ ಡೈರೆಕ್ಟ್ ಎಂಟ್ರಿ ಆಗೋದು ಅಂದ್ರೆ ಈ ರೋಡು. ಈ ಕಡೆಯಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಡೈರೆಕ್ಟ್ ಎಂಟ್ರಿ ಆಗ್ತಾರೆ. ಆ ಇದರಲ್ಲಿ ಈ ರಾತ್ರಿ 9 ಗಂಟೆಗೆ ನಾವೇನು ಕ್ಲೋಸ್ ಮಾಡ್ತೀವಿ ಅಂದ್ರೆ ಇದು ಬಾರ್ಡರ್ ಕ್ಲೋಸ್ ಆಗುತ್ತೆ. ಬಂಡೀಪುರ ಬಾರ್ಡರ್ ಕ್ಲೋಸ್ ಆಗೋದು 9 ಗಂಟೆಗೆ. ಅದರಿಂದ ನಾವು ಬೆಳಗ್ಗೆ 7 ಗಂಟೆ ಅಲ್ಲಿ 6 ಗಂಟೆಗೆ ಓಪನ್ ಆಗುತ್ತೆ. 6 ಗಂಟೆಗೆ ಓಪನ್ ಆದ್ರೆ ಇಲ್ಲಿಗೆ ಬರೋದಕ್ಕೆ 7 ಗಂಟೆ ಆಗುತ್ತೆ ಅವರು. ಅದರಿಂದ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಾವು 9 ಗಂಟೆವರೆಗೂ ಮಾಡಿಕೊಂಡಿರೋದು. ಇವತ್ತು ಪ್ರಥಮ ಬಾರಿ ಮಾಡಿದೀವಿ. ಪ್ರಥಮ ದಿನ ಇರುತ್ತೆ. ಒಟ್ಟು 3 ದಿನ ಮಾಡ್ತಾ ಇದೀವಿ. ನಾಳೆ ನಾಡಿದ್ದು 2 ದಿನನೂ ಕಂಟಿನ್ಯೂ ಇರುತ್ತೆ. ಬೆಳಗ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟಿಫನ್ನು. ಈಗ ಆಲ್ರೆಡಿ ತಯಾರಿ ನಡೀತಾ ಇದೆ ಮಧ್ಯಾಹ್ನ ಭೋಜನಕ್ಕೆ. ಮಧ್ಯಾಹ್ನ ಸಂಜೆವರೆಗೂ ನಾನ್ ಸ್ಟಾಪ್ ಇರುತ್ತೆ. ಯಾರೇ ಬಂದರೂ ಸಹ ಬರ್ಬೋದು. ಸ್ವಾಮಿಗಳು ಆಗ್ಬೋದು, ಡ್ರೈವರ್ ಆಗ್ಬೋದು, ಚಾಲಕ ಯಾರೇ ಆದರೂ ಸರಿ. ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ನಾನ್ ಸ್ಟಾಪ್ ಇರುತ್ತೆ. ಖಾಲಿ ಆಯಿತು ಅಂತ ಇದೇ ಇರಲ್ಲ. ಯಾಕಂದರೆ ಭಟ್ರುಗಳಿದ್ದಾರೆ, ಅವ್ರು ರೆಡಿ ಮಾಡ್ತಾ ಖಾಲಿ ಆದಂಗೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸಹಕಾರ, ನಮ್ಮ ಚಾಲಕರು ಜೊತೆಗಿದ್ದಾರೆ. ಅಂದ್ರೆ ಸ್ವಾಮಿ ಈಗ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ, ಈಗ 11 ಗಂಟೆಗೆ ನಿಲ್ಲಿಸ್ಬಿಡೋದು, ಮಧ್ಯಾಹ್ನ ಇಲ್ಲ ಆ ಥರ ನಾನ್ ಸ್ಟಾಪು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ನಾನ್ ಸ್ಟಾಪು. ಖಾಲಿ ಆದಂಗೆ ಯಾಕಂದ್ರೆ ಮಾಡ್ತಾ ಇರ್ತೀವಿ. ಖಾಲಿ ಆಯ್ತು ಅಂತ ಹೇಳಂಗೆ ಇಲ್ಲ. ಇಲ್ಲಿ ಇನ್ನು ಅರ್ಧ ಖಾಲಿ ಆಯ್ತಾ, ಇನ್ನು ಅರ್ಧ ಆಲ್ರೆಡಿ ಮಾಡ್ತಾ ಇರ್ತಾರೆ. ಅದು ಒಂಥರ ಒಂದೊಂದು ಟೈಮ್ ಒಂದೊಂದು ವೆರೈಟಿ ಇರುತ್ತೆ. ಒಂದೇ ಥರ ಮಾಡಲ್ಲ. ಮಧ್ಯಾಹ್ನ ಮಾತ್ರ ಬಿಸಿಲು ಅಂತ ಅಂದ್ಬಿಟ್ಟು ಒಂಚೂರು ಅನ್ನ ಸಾರು ಮಜ್ಜಿಗೆ ಮಾಡ್ತಾ ಇದೀವಿ. ಬೆಳಗ್ಗೆ ಸಾಯಂಕಾಲ ಟಿಫನ್ ಟೈಪ್ ಇರುತ್ತೆ. ಬಾತು, ಟೊಮೊಟೊ ಬಾತು, ಪಲಾವು ಆ ಥರ ಮಾಡ್ತಿದೀವಿ. ಬೆಳಗ್ಗೆ ಬಿಸಿಲು ಅನ್ನೋ ಮಧ್ಯಾಹ್ನ ಬಿಸಿಲು ಅನ್ನೋ ಇದಕ್ಕೆ ಅನ್ನ ಸಾಂಬಾರು ಮಜ್ಜಿಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಇದು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಸ್ವಾಮಿ ಸ್ವಾಮಿಗಳ ಬರೋರಿಗೆ? ಸ್ವಾಮಿ ಕರೆಕ್ಟಾಗಿ ಗುಂಡ್ಲುಪೇಟೆ 3 ಕಿಲೋಮೀಟರ್ ಇದ್ದಂಗೆ ಲೆಫ್ಟಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ. ಶನಿಮಹಾತ್ಮನ ದೇವಸ್ಥಾನದ ಹತ್ತಿರ ಬರುತ್ತಿದ್ದು ನಾವು ಮಾಡ್ತಾ ಇರೋದು ಲೊಕೇಶನ್. ಕೇರಳ 3 ಕಿಲೋಮೀಟರ್ ಇದ್ದಂಗೆ ಲೆಫ್ಟಲ್ಲಿ ನಿಮ್ಗೆ ಆರ್ಚ್ ಇದೆ ಒಂದು, ಅಲ್ಲೇ ಬ್ಯಾರಿಗೇಟ್ ಹಾಕಿದ್ದಾರೆ. ಅಲ್ಲಿ ಬೋರ್ಡ್ ಸಹ ಹಾಕಿದೀವಿ ನಾವು. ಬೋರ್ಡ್ ಹಾಕೊಂಡು ಅಲ್ಲೇ ಮಾಡ್ತಾ ಇರೋದು. ಫ್ಲೆಕ್ಸ್ ಎಲ್ಲ ಕಟ್ಟಿದ್ದೀರಾ ನೀವು ಜೋರಾಗಿ? ಸ್ವಾಮಿ ಫ್ಲೆಕ್ಸ್ ಎಲ್ಲ ಕಟ್ಟಿದ್ದೀರಾ? ಫ್ಲೆಕ್ಸ್ ಎಲ್ಲ ಕಟ್ಟಿದೀವಿ. ಫ್ಲೆಕ್ಸ್ ಎಲ್ಲ ಕಡೆನೂ ಕಟ್ಟಿದೀವಿ. ಮೈಸೂರಿಂದನೂ ಕಟ್ಕೊಂಡ್ ಬಂದಿದೀವಿ. ನಂಜನಗೂಡು ಪಾರ್ಕಿಂಗ್ ಇಂದ ಮೈಸೂರು ಮಾರ್ಗ ಹೋಗಿ ಎಲ್ಲಾ ಕಡೆನೂ ಕಟ್ಟಿದೀವಿ ನಾವು. ಅದು ಬಂದು ಸ್ಥಳ ಬಂದು ಎಕ್ಸಾಕ್ಟ್ ಬಂದು ಮೈಸೂರು ಕಬ್ಬೆಕಟ್ಟೆ ಅಂತ ಶನೇಶ್ವರ ಸ್ವಾಮಿ ದೇವಸ್ಥಾನ. ಅಂದ್ರೆ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ಗಿಂತ 3 ಕಿಲೋಮೀಟರ್ ಮೊದಲೇನೆ? ಹೌದು, ಮೊದಲೇ. ಸ್ಥಳ ಬಂದು ಕಬ್ಬೆಕಟ್ಟೆ ಅಂತ ಶನಿಮಹಾತ್ಮ ದೇವಸ್ಥಾನ ಸನ್ನಿಧಿ. ಅಂದ್ರೆ ಹೈವೇ ರೋಡ್ಗೆ ಟಚ್ ಆದಂಗೆ? ಹೈವೇ ರೋಡ್ಗೆ ಇದೆ. ಅಲ್ಲಿ ಅನ್ನದಾನ ನಡೆಯೋದು ಹೈವೇ ರೋಡ್ಗೆ ಕಾಣುತ್ತೆ. ಪೆಂಡಲ್ ಹಾಕಿರೋದು ಹೈವೇ ರೋಡ್ಗೆ ಕಾಣುತ್ತೆ. ಬ್ಯಾರಿಗೇಟ್ ಇದೆ. ಅಲ್ಲಿ ಬೋರ್ಡ್ ಇದೆ.
ಬ್ಯಾನರ್ ಕಟ್ಟಿದೀವಿ, ಆ ಕಡೆ ಈ ಕಡೆ ಎರಡು ಕಡೆನೂ ಬ್ಯಾನರ್ ಕಟ್ಟಿದೀವಿ. ಈಗ ಸ್ವಾಮಿಗಳು ಯಾರೋ ಬರ್ತಾರೆ ಸ್ವಾಮಿ ನಮಗೆ ಒಂದು 10 ಜನ ಇದ್ದೀವಿ, ನಾವು 10 ಜನಕ್ಕೆ ಊಟ ಆಗೋ ತಗೊಂಡು ಹೋಗ್ತೀವಿ ಸ್ವಾಮಿ, ಮಧ್ಯಾಹ್ನ ಎಲ್ಲ ತಿನ್ಕೊಳ್ತೀವಿ ಸ್ವಾಮಿ ಅದೂ ವ್ಯವಸ್ಥೆ ಮಾಡಿದೀವಿ. ಯಾಕಂದ್ರೆ ನಾವು 7 ಗಂಟೆ ಆದಮೇಲೆ ನಮ್ಮ ಚಾಲಕರು ಬಾರ್ಡರ್ ಪಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಾಡಿ ಹೊಡಿತಾರೆ. ಹ್ಮ್ ಅವರಿಗೆ ಅಂತಾನೆ ನಾವು ಸಪ್ರೇಟು, ಈಗ ಗಾಡಿಲಿ 10 ಜನ ಇದಾರೆ, ಗಾಡಿ ನಿಲ್ಸಕ್ಕೆ ಟೈಮ್ ಇಲ್ಲ, ಹ್ಮ್ ಸಂಜೆ ಪಾರ್ಸಲ್ ವ್ಯವಸ್ಥೆ ಮಾಡ್ತಾ ಇದೀವಿ. ಹ್ಮ್ ಸಂಜೆ 7 ಗಂಟೆ ಆದ ನಂತರ ಹ್ಮ್ ಅವ್ರ ಗಾಡಿ, ಯಾಕಂದ್ರೆ ಬಾರ್ಡ್ರು 9 ಗಂಟೆ ಬಾರ್ಡರ್ ಪಾಸ್ ಮಾಡಲೇಬೇಕು. ಹೌದೌದು. ಬಾರ್ಡರ್ ಪಾಸ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ 1 ನಿಮಿಷ ಆದ್ರೂ ಗಾಡಿ ಬಿಡಲ್ಲ. ಅವ್ರಿನ್ನ ಬೆಳಗ್ಗೆವರೆಗೂ ಅಲ್ಲಿ ಉಳ್ಕೋಬೇಕಾಗುತ್ತೆ. ಆ ಉದ್ದೇಶದಿಂದ ಗಾಡಿ ನಿಲ್ಸಕ್ ಆಗಲ್ಲ ಅನ್ನೋಕೆ ನಾವು ಪಾರ್ಸಲ್ ವ್ಯವಸ್ಥೆ ಮಾಡಿದ್ವಿ. 7-7:30 ನಂತರ ಉಳಿದಿದ್ದು ನಮಗೆ ಖಾಲಿ ಆಗಬೇಕು. ನಾವು ಸುಮ್ಮನೆ ವೇಸ್ಟ್ ಮಾಡಲ್ಲ. 4 ಜನಕ್ಕೆ ಅನ್ನ ಹಾಕ್ಬೇಕು ಅಂತ ಮಾಡ್ತಾ ಇರೋದು. ನಮ್ಗೆ ಉಳಿಬಾರ್ದು. ಯಾರೇ ಬರಲಿ, ಚಾಲಕರು ಆಗ್ಬೋದು, ಯಾರೇ ಲಾರಿ ಡ್ರೈವರ್ಸ್ ಆಗ್ಬೋದು, ಕಾರಲ್ಲಿ ಯಾರೋ ಹೋಗ್ತಾ ಇರ್ತಾರೆ ಅವ್ರಾಗ್ಬೋದು. ಇದು ಊಟಿ ಮಾರ್ಗ, ಮತ್ತು ಊಟಿಗೆ ಹೆದ್ದಾರಿ ಇದೇನೆ, ಮತ್ತು ಈ ಕಡೆ ಕ್ಯಾಲಿಕೇಟ್ ಹೆದ್ದಾರಿ, ಸುಲ್ತಾನ್ ಬತ್ತೇರಿ ಹೆದ್ದಾರಿ ಇದೇನೆ. ಯಾರೇ ಬಂದರೂ ಸಹ ಕೊಡ್ತೀವಿ. ಮತ್ತು ಪಾರ್ಸಲ್ ಸಂಜೆ 7:30 ನಂತರ ಪಾರ್ಸಲ್ ವ್ಯವಸ್ಥೆ ಮಾಡಿದ್ದೀವಿ. ಗಾಡೀಲಿ 10 ಜನ ಇದ್ದಾರೆ 10 ಜನ, 20 ಜನ ಇದ್ದಾರೆ 20 ಜನಕ್ಕೆ ಕೊಟ್ಬಿಡ್ತೀವಿ. ಅವ್ರು ಮುಂದೆ ಬೇಕಾದ್ರೆ ಬಾರ್ಡರ್ ಪಾಸ್ ಮಾಡಿದ್ಮೇಲೆ ನಿಲ್ಸ್ಕೊಂಡು ತಿನ್ಕೋಬೋದು. ಎಷ್ಟು ಜನ ಇದ್ದೀರಾ ಸ್ವಾಮಿ ಈಗ ಅಲ್ಲಿ ಸೇವೆ ನೀವು ಮಾಡಕ್ಕೆ? ಈಗ ಸ್ವಾಮಿ ಇಲ್ಲಿ ಭಟ್ರು ಒಂದು 10 ಜನ, ನಾವೊಂದು ಸದ್ಯಕ್ಕೆ ಒಂದು 10 ಜನ ಇದ್ದೀವಿ ಇವತ್ತು. ಎಲ್ಲಿ ಉಳ್ಕೊಳ್ತೀರಾ ನೀವು? ನಾವು ಇಲ್ಲೇ ಶನಿಮಾತ್ಮನ ದೇವಸ್ಥಾನ ಸನ್ನಿಧಾನದಲ್ಲೇ ಉಳ್ಕೊಂತೀವಿ. ಇಲ್ಲೇ ಚೌಟ್ರಿ ಇದೆ ಒಂದು, ಆ ಚೌಟ್ರಿಲಿ ಉಳ್ಕೊಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಟ್ರಸ್ಟ್ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆನೂ ಇಲ್ಲೇ ಇದೆ ನಮಗೆ. ಚೌಟ್ರಿ ಇದೆ, ಚೌಟ್ರಿಯಲ್ಲಿ ಆರಾಮಾಗಿ ಉಳ್ಕೊಂತೀವಿ. ನೀರಿನ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನೂ ಇದೆ. ಯಾರೇ ಬಂದರೂ ಸಹ ಸ್ನಾನಕ್ಕೂ ವ್ಯವಸ್ಥೆ ಇದೆ. ಸ್ವಾಮಿಗಳೀಗ ಬೆಳಗ್ಗೆ ಸಂಜೆ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡಿ ಶರಣ ಕೂಗಿ ಶರಣ ಕೂಗಿ ಮುಂದಕ್ಕೆ ಹೋಗೋದು. ಅಂಥವ್ರಿಗೂ ಸಹ ಇಲ್ಲಿ ಸ್ನಾನದ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ ಸ್ವಾಮಿ. ಬಂದವರು ಈಗ ಬೇರೆ ಕಡೆ ಹೋಗ್ಬಾರ್ದು. ಹೌದು ಸ್ವಾಮಿ, ಅಯ್ಯಪ್ಪಂದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಸ್ವಾಮಿ. ಪೂಜೆ ಮಾಡಿಬಿಟ್ಟೆ ಅದು ನೈವೇದ್ಯ ಮಾಡಿಬಿಟ್ಟೆ ನಾವು ಸ್ಟಾರ್ಟ್ ಮಾಡೋದು. ತುಂಬ ದೊಡ್ಡ ಇದು ಸ್ವಾಮಿ ಸೇವೆ. ನಿಮ್ಮ ಸೇವೆ ನಿರಂತರವಾಗಿರಲಿ. ಮತ್ತು ಪ್ರತಿಯೊಂದು ಸ್ವಾಮಿಗಳು ನಿಮ್ಮ ಈ ಸೇವೆಯಲ್ಲಿ ಕಾಣದ ಕೈಗಳು, ಗೊತ್ತಿಲ್ಲದ ನೀವು ಯಾರಿದ್ದಾರೋ, ಒಂದು 10 ರೂಪಾಯಿ ಫೋನ್ಪೇ ಮಾಡಿರೋರು ಇರ್ಬೋದು, ನಿಮ್ಗೆ ದೊಡ್ಡ ಸೇವೆ ಮಾಡಿರ್ಬೋದು, ಅವರೆಲ್ಲ ಕುಟುಂಬಗಳಿಗೆ ಸಕಲ ಅಯ್ಯಪ್ಪ ಭಕ್ತರು ಮತ್ತು ಎಲ್ಲರ ಪರವಾಗಿ ಆ ಒಂದು ಸ್ವಾಮಿ ಶರಣಂ ಹೇಳ್ತೀವಿ ಸ್ವಾಮಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ. ನಿಮ್ಮ ನಂಬರ್ ಹೇಳಿ ಸ್ವಾಮಿ. ಹಾಗೆ ಒಂದು ಫೋನಲ್ಲಿ ನಾನು ಟೆಕ್ಸ್ಟಲ್ಲಿ ಹಾಕ್ತೀನಿ, ನಿಮ್ಮ ನಂಬರ್ ಹಾಗೆ ಹೇಳಿ. ಅನಂತ ಶಯನಾಥ ಸ್ವಾಮಿಗಳು ಇವರು, ತಾವುಗಳು ಆ ಶಬರಿಮಲೆ ಯಾತ್ರೆ ಮಾಡೋಕ್ಕೆ ನಿಮಗೆ ಆ ರೂಟ್ ಗೊತ್ತಾಗಲಿಲ್ಲ, ಅಥವಾ ನಾವು ಏನೋ ಒಂದು ನಮ್ಮ ಕೈಲಾಗಿ ಸೇವೆ ಕೊಡ್ತೀವಿ, ದಾರಿ ಮಧ್ಯೆ ಅಕ್ಕಿ ತೊಗೊಂಡೋಗಿ ಕೊಡ್ತೀವಿ ಅಥವಾ ತರಕಾರಿ ತೊಗೊಂಡೋಗಿ ಕೊಡ್ತೀವಿ ಅಂತಂದರೆ ಧಾರಾಳವಾಗಿ ಕೊಡ್ಬೋದು. 3 ದಿನ ಮಾತ್ರ ಇರುತ್ತೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಿನಗಳು ಮಾಡೋಂಥ ಶಕ್ತಿ ಅವ್ರಿಗೆ ಬರಲಿ. ನಿಮ್ಮ ನಂಬರ್ ಹೇಳಿ ಸ್ವಾಮಿ. 9538 78 5104 9538785104. ಇದು ಅನಂತ ಶಯನ ಸ್ವಾಮಿಗಳದು. ತಾವುಗಳು ಶಬರಿಮಲೆ ಯಾತ್ರೆಯನ್ನು ಈ ಮಾರ್ಗವ ಯಾರು ಹೋಗ್ತಾ ಇರ್ತೀರಾ ಆ ಭಕ್ತಾದಿಗಳು ದಯವಿಟ್ಟು ನೀವು ದುಡ್ಡು ಕೊಡಲೇಬೇಕು ಅಂತ ಏನಿಲ್ಲ, ಕೊಟ್ಟರೆ ನಿಮ್ಮ ಮನಪೂರ್ವಕವಾಗಿ ಅವರು ಸೇವೆಗೆ ಬಳಸ್ತಾರೆ. ಆ ಸೇವೆ ಬಳಸ್ಕೊಂಡು ನೀವು ಅನ್ನದಾನಕ್ಕೆ ಎಲ್ಲೋ ಹೋಟ್ಲಲ್ಲಿ ಕೊಟ್ಟು ಎಷ್ಟೋ ಒಂದು ಸೇವೆ ಮಾಡೋ ಬದಲು ಇಂಥ ಅನ್ನದಾನದಲ್ಲಿ ತಮ್ಮ ಪಾತ್ರವು ಇರಲಿ ಸ್ವಾಮಿ. ಈ ಒಂದು ವಿಚಾರವನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಭಕ್ತಿಪೂರ್ವಕವಾಗಿ ತಿಳಿಸ್ತಾ ಇದ್ದೀವಿ ಸ್ವಾಮಿ. ತಾವು ಅಲ್ಲಿನ ವಿಡಿಯೋ ಒಂದು ಚಿತ್ರೀಕರಿಸಿ ತಾವು ಒಂದು 30 ಸೆಕೆಂಡ್ ನಾವು ಅಲ್ಲಿಂದ ಮಾತಾಡಿ ಕಳಿಸ್ಕೊಡಿ ಸ್ವಾಮಿ. ಸರಿ ಸ್ವಾಮಿ, ಆಯ್ತು, ಕಳಿಸ್ತೀನಿ. ಒಂದು 5 ನಿಮಿಷ ಕಳಿಸ್ತೀನಿ. ಆಯ್ತು ಸ್ವಾಮಿ. ಇದು ಮೈಸೂರಿನಿಂದ ಆ ಒಂದು ಶಬರಿಮಲೆ ಮೈಸೂರು ಮಾರ್ಗವಾಗಿ ಯಾರು ಹೋಗ್ತಾರೆ ಅವ್ರಿಗೆ ಗುಂಡ್ಲುಪೇಟೆಯಿಂದ 3 ಕಿಲೋಮೀಟರ್ ಮೊದಲೇ ಒಂದು ಶನಿಮಾತ್ಮನ ದೇವಸ್ಥಾನದಲ್ಲಿ ಕಬ್ಬಗಟ್ಟೆ ಅಂತ ಹೇಳಿದ್ರು ಅವರು. ಆ ಒಂದು ದೇವಾಲಯದ ಬಳಿ ಅನ್ನ ಸಂತರ್ಪಣೆ 20, 21, 22 ಈ 3 ದಿನಗಳ ಕಾಲ ಸತತವಾಗಿ 14 ಅವರ್ ಅಂದರೆ 52 ಅವರ್ಸ್ 52 ಗಂಟೆಗಳ ಕಾಲ ಸತತವಾಗಿ ಅನ್ನದಾನ ಪ್ರಭುವಿನ ಹೆಸರಿನಲ್ಲಿ ಅನ್ನದಾನ ನಡೀತಾ ಇದೆ. ಅವರೆಲ್ಲರ ಕುಟುಂಬಗಳಿಗೆ ಆ ಭಗವಂತ ಆಶೀರ್ವಾದ ಕೊಡಲಿ, ಅರಸಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡೋಣ ಸ್ವಾಮಿ. ನಾವು ಇರುಮುಡಿ ಕಟ್ಟಬೇಕಾದ್ರೂ ಕೂಡ ಇಂತಹ ಸ್ವಾಮಿಗಳ ಸೇವೆಯ ಬಗ್ಗೆ ಆ ಒಂದು ಉದಾತ್ತ ಮನೋಭಾವ ಎಲ್ಲರಲ್ಲೂ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ನನಗಿಂತ ಕಿರಿಯವನು ಯಾರಿಲ್ಲ. PS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ. ಸ್ವಾಮಿ ಶರಣ. ಸ್ವಾಮಿಯೇ ಶರಣಮಯ್ಯಪ್ಪ. ತುಂಬ ಖಾಸಗಿ ವಾಹನ ಚಾಲಕರ ಒಂದು ಕೆಲಸ ಮಾಲೀಕರ ವತಿಯಿಂದ ಏನು ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮೊದಲನೇ ದಿನ 20/12/2024ರಿಂದ 22/12/2024 ತನಕ ನಡೆಯುತ್ತೆ. ಬೆಳಗ್ಗೆ 7ರಿಂದ ರಾತ್ರಿ 9 ತನಕ ನಿರಂತರವಾಗಿ ನಡೆಯುತ್ತದೆ. ಇದಕ್ಕೆ ನಮ್ಮ
ನಮ್ಮ ಎಲ್ಲೋ ಬೋಟ್ ಚಾಲಕರು ಮತ್ತು ಮಾಲೀಕರು ಸಹಕಾರದಿಂದ ಇದು ಹಮ್ಮಿಕೊಂಡಿದ್ದೀವಿ. ಇದು ಮೊದಲನೇ ವರ್ಷ ನಾವು ನೀಲಕಲ್ಲಲ್ಲಿ ಮಾಡಿದ್ದು, ಇದು 2ನೇ ವರ್ಷ ಮಾಡ್ತಾ ಇರೋದು. ಇಲ್ಲಿ ಮೈಸೂರು ಮತ್ತು ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿ ಗುಂಡ್ಲುಪೇಟೆ ಹತ್ತಿರ ಇನ್ನು 3 ಕಿಲೋಮೀಟರ್ ಇದ್ದಂಗೆ ಹನುಮಾತ್ಮನ ದೇವಸ್ಥಾನ ಹತ್ತಿರ ಇಟ್ಕೊಂಡಿದ್ದೀವಿ. ನಮ್ಮ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಸಹಕಾರ, ಇಲ್ಲಿ ಗುಂಡ್ಲುಪೇಟೆ ಸಹಕಾರನೂ ಇದೆ ನಮಗೆ, ಮತ್ತು ಟ್ರಸ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟು ವತಿಯಿಂದನೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಚಾಲಕರು, ಎಲ್ಲ ಬೋಟ್ ಚಾಲಕರು ಮತ್ತು ಮಾಲೀಕರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದು ಮೊದಲನೇ ದಿನ ಮಾಡಿದ್ವಿ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾರ್ಯಾರು ಓಡಾಡ್ತಾ ಇರೋ ಮಾಲಾಧಾರಿಗಳು ಮತ್ತು ಚಾಲಕರು ಮತ್ತು ಮಾಲೀಕರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೀವಿ. ಸ್ವಾಮಿಯೇ ಶರಣಂ.